ನಿಮ್ಮ ಸೋಲಿಗೆ ನಿಮ್ಮ ಪ್ರಯತ್ನದ ಕೊರತೆ ಕಾರಣವಲ್ಲ, ಬದಲಾಗಿ ನೀವು ಹಾಕುತ್ತಿರುವ ತಪ್ಪು ರೀತಿಯ ಎಫರ್ಟ್ ಕಾರಣ ಇರಬಹುದು ಅಂದ್ರೆ ನೀವು ನಂಬ್ತೀರಾ? ಸಾಮಾನ್ಯವಾಗಿ ನಾವು ಸೋತಾಗ ಕೇಳುವ ಮಾತು ಇನ್ನೂ ಹೆಚ್ಚು ಪ್ರಯತ್ನಿಸಿ, ಕಷ್ಟಪಡಿ ಅಂತ. ಆದರೆ ಅತಿಯಾದ ಪ್ರಯತ್ನವೇ ನಿಮ್ಮನ್ನು ಯಶಸ್ಸಿನಿಂದ ದೂರ ತಳ್ಳುತ್ತಿರಬಹುದು. ಅತಿಯಾದ ಒತ್ತಡ ಮತ್ತು ಅತಿಯಾದ ಸಡಿಲತೆ, ಇವೆರಡರ ಮಧ್ಯೆ ಬರುವ ಸರಿಯಾದ ಹದ ಯಾವುದು? ಬುದ್ಧ ತನ್ನ ಶಿಷ್ಯ ಸೋಣನಿಗೆ ನೀಡಿದ ಆ ಒಂದು ಉಪಾಯ ಇಂದು ನಿಮ್ಮ ಜೀವನದ ಸಂಕಷ್ಟಗಳಿಗೆ ಹೇಗೆ ಹೊಸ ಮಾರ್ಗ ತೋರಿಸಬಲ್ಲದು? ಬನ್ನಿ ನೋಡೋಣ. ಈ ಕತೆ ಶುರುವಾಗೋದು ಪ್ರಾಚೀನ ಚಂಪಾನಗರದಲ್ಲಿ. ಅಲ್ಲಿ ಸೋಣ ಕೋಳಿವೀಸ ಎಂಬ ಶ್ರೀಮಂತ ಯುವಕನಿದ್ದ. ಆತ ಎಷ್ಟು ಸುಕುಮಾರನಾಗಿದ್ದ ಎಂದರೆ ಆತನ ಪಾದದ ಚರ್ಮವು ಅತೀ ಮೃದುವಾಗಿತ್ತು. ಅಂತಹ ಸುಖವನ್ನು ಬಿಟ್ಟು ಸತ್ಯದ ಹುಡುಕಾಟಕ್ಕಾಗಿ ಬುದ್ಧನ ಶಿಷ್ಯನಾದ. ಸೋಣನಿಗೆ ಆತ್ಮಜ್ಞಾನದ ತೀವ್ರ ಹಂಬಲವಿತ್ತು. ಅದಕ್ಕಾಗಿ ಆತ ಹಗಲು ರಾತ್ರಿ ಕಠಿಣ ಧ್ಯಾನ ಮಾಡಿದ. ಅತಿಯಾದ ವಾಕಿಂಗ್ ಮೆಡಿಟೇಷನ್ನಿಂದಾಗಿ ಆತನ ಪಾದದ ಚರ್ಮ ಸೀಳಿ ರಕ್ತ ಸೋರಿತು. ಆತ ನಡೆದ ಹಾದಿಯಲ್ಲೆಲ್ಲ ಕೆಂಪು ರಕ್ತದ ಗುರುತುಗಳು. ಉಳಿದ ಭಿಕ್ಷುಗಳು ಇದನ್ನು ನೋಡಿ ಬೆಚ್ಚಿಬಿದ್ದರು. ಆದರೆ ಇಷ್ಟೆಲ್ಲ ಕಠಿಣ ಶ್ರಮಪಟ್ಟರೂ ಸೋಣನಿಗೆ ಶಾಂತಿ ಸಿಗಲಿಲ್ಲ. ನಾನೇನು ಮಾಡಿದರೂ ಫಲ ಸಿಗುತ್ತಿಲ್ಲ ಎಂಬ ಹತಾಶೆಯಿಂದ ಎಲ್ಲವನ್ನೂ ಬಿಟ್ಟು ವಾಪಸ್ ಹೋಗಲು ಸಿದ್ಧನಾದ. ಆ ನಿಖರ ಕ್ಷಣದಲ್ಲಿ ಬುದ್ಧ ಅಲ್ಲಿಗೆ ಬಂದರು. ಬುದ್ಧ ಸೋಣನ ಎದುರು ಕುಳಿತು ಶಾಂತವಾಗಿ ಕೇಳಿದರು. ಸೋಣ, ನೀನು ವೀಣೆಯನ್ನು ಅದ್ಭುತವಾಗಿ ನುಡಿಸುತ್ತಿದ್ದೆ ಎಂದು ಕೇಳಿದ್ದೇನೆ. ನನಗೊಂದು ವಿಷಯ ತಿಳಿಸು. ವೀಣೆಯ ತಂತಿಯನ್ನು ಅತಿಯಾಗಿ ಬಿಗಿದರೆ ಅದರಿಂದ ಸಂಗೀತ ಬರುತ್ತದೆಯೇ? ಸೋಣ ಉತ್ತರಿಸಿದ, ಇಲ್ಲ ಭಗವಾನ್, ಅತಿಯಾಗಿ ಬಿಗಿದರೆ ತಂತಿ ತುಂಡಾಗುತ್ತದೆ. ಹಾಗಾದರೆ ಆ ತಂತಿಯನ್ನು ಸಂಪೂರ್ಣವಾಗಿ ಸಡಿಲವಾಗಿ ಬಿಟ್ಟರೆ ಆಗ ಶಬ್ದವೇ ಬರುವುದಿಲ್ಲ ಭಗವಾನ್. ಬುದ್ಧ ಮುಗುಳ್ನಗುತ್ತಾ ಹೇಳಿದರು, ಹಾಗೆಯೇ ಸೋಣ, ಸಂಗೀತ ಹುಟ್ಟೋದು ಆ ತಂತಿ ಸಮ್ಯಕ್ ಅಂದರೆ ಸರಿಯಾದ ಹದದಲ್ಲಿದ್ದಾಗ ಮಾತ್ರ. ಅತಿಯಾಗಿ ಬಿಗಿಯಬಾರದು, ಅತಿಯಾಗಿ ಸಡಿಲವೂ ಇರಬಾರದು. ನಿನ್ನ ಸಾಧನೆಯು ಹಾಗೆಯೇ ಇರಲಿ. ಬುದ್ಧ ಅಂದು ಅನುಭವದಿಂದ ಹೇಳಿದ್ದನ್ನೇ ವಿಜ್ಞಾನ ಇಂದು ಸಾಬೀತು ಮಾಡಿದೆ. 1908ರಲ್ಲಿ ಯೆರ್ಕ್ಸ್ ಮತ್ತು ಡ್ಯಾಡ್ಸನ್ ಎಂಬ ವಿಜ್ಞಾನಿಗಳು ಒಂದು ಸತ್ಯವನ್ನು ಕಂಡುಕೊಂಡರು. ನಮ್ಮ ಸಾಧನೆ ಚೆನ್ನಾಗಿರಬೇಕಾದರೆ ಸ್ವಲ್ಪ ಮಟ್ಟದ ಒತ್ತಡ ಬೇಕು. ಆದರೆ ಆ ಒತ್ತಡ ಒಂದು ಮಿತಿಯನ್ನು ಮೀರಿದರೆ ನಮ್ಮ ಕೆಲಸದ ಸಾಮರ್ಥ್ಯ ಮತ್ತು ಆಲೋಚನಾ ಶಕ್ತಿ ತೀವ್ರವಾಗಿ ಕುಸಿಯುತ್ತದೆ. ಅತಿಯಾದ ಆಲಸ್ಯ ಸಂಗೀತವನ್ನು ಕೊಳ್ಳುತ್ತದೆ. ಅತಿಯಾದ ಒತ್ತಡ ತಂತಿಯನ್ನೇ ಮುರಿಯುತ್ತದೆ. ನೀವು ವಿಪರೀತವಾಗಿ ನಿಮ್ಮನ್ನು ನೀವು ದಂಡಿಸಿಕೊಳ್ಳುತ್ತಿದ್ದರೆ ನೀವು ನಿಮ್ಮ ಮನಸ್ಸಿನ ತಂತಿಯನ್ನು ತುಂಡು ಮಾಡುತ್ತಿದ್ದೀರಿ ಎಂದರ್ಥ. ನೋಡಿ, ಬಹಳ ಸಲ ನಾವು ಸೋಲನ್ನು ಅನುಭವಿಸಿದಾಗ ನಮ್ಮ ಮನಸ್ಸು ಕೇವಲ ಎರಡೇ ದಾರಿಗಳನ್ನು ನಮ್ಮ ಮುಂದೆ ಇಡುತ್ತೆ. ಒಂದು, ಆ ಬಿಗಿಯಾದ ತಂತಿಯ ಹಾಗೆ. ಅದು ನಮಗೆ ಏನು ಹೇಳುತ್ತೆ ಅಂದರೆ, ಇನ್ನೂ ಜಾಸ್ತಿ ಒದ್ದಾಡು, ಊಟ ನಿದ್ರೆ ಎಲ್ಲವನ್ನೂ ಬಿಟ್ಟು ಬರೀ ಕೆಲಸ ಮಾಡು ಅಂತ ಹಠಕ್ಕೆ ಬಿದ್ದ ಹಾಗೆ ಒತ್ತಡ ಹಾಕುತ್ತೆ. ಆದರೆ ಇನ್ನೊಂದು ದಾರಿ ಇದೆಯಲ್ಲ, ಅದು ಆ ಸಡಿಲವಾದ ತಂತಿಯ ಹಾಗೆ. ಛೇ, ನನ್ನಿಂದ ಯಾವುದೂ ಸಾಧ್ಯವಿಲ್ಲ ಅಂತ ಅಸಹಾಯಕತೆಯಿಂದ ಕೈಚೆಲ್ಲಿ ಕುಳಿತು ಬಿಡುವುದು. ಈ ವಾರ ನೀವು ನಿಮ್ಮನ್ನು ಗಮನಿಸಿಕೊಳ್ಳಿ. ನೀವು ಆರೋಗ್ಯವನ್ನು ಲೆಕ್ಕಿಸದೆ ಹಠಕ್ಕೆ ಬಿದ್ದು ಒದ್ದಾಡುತ್ತಿದ್ದೀರಾ ಅಥವಾ ಸೋಲಿಗೆ ಹೆದರಿ ಪ್ರಯತ್ನವನ್ನೇ ಬಿಡುತ್ತಿದ್ದೀರಾ? ಅತಿರೇಕವಿಲ್ಲದೆ, ಗಾಬರಿಯಾಗದೆ, ಒಬ್ಬ ಮೂರನೇ ವ್ಯಕ್ತಿಯಂತೆ ನಿಮ್ಮ ಜೀವನದ ತಂತಿ ಎಲ್ಲಿ ಬಿಗಿಯಾಗಿದೆ ಮತ್ತು ಎಲ್ಲಿ ಸಡಿಲವಾಗಿದೆ ಎಂದು ಗಮನಿಸಿ ಸರಿಪಡಿಸಿಕೊಳ್ಳುವುದೇ ನಿಜವಾದ ಪರಿಹಾರ. ಸೋಣ ತನ್ನ ಗುರಿಯನ್ನು ಬದಲಿಸಲಿಲ್ಲ. ಆತ ಬದಲಿಸಿದ್ದು ತನ್ನ ಪ್ರಯತ್ನದ ಹದವನ್ನ ಮಾತ್ರ. ಬುದ್ಧನ ಈ ಮಾರ್ಗದರ್ಶನದ ನಂತರ ಸೋಣ ಸರಿಯಾದ ಹಾದಿಯಲ್ಲಿ ಸಾಗಿ ಶೀಘ್ರದಲ್ಲೇ ಮುಕ್ತಿಯನ್ನು ಪಡೆದನು. ಮುಂದಿನ ಬಾರಿ ನೀವು ಸೋಲನ್ನು ಕಂಡಾಗ ನಾನು ಬಿಟ್ಟು ಬಿಡಲೆ ಅಥವಾ ಇನ್ನೂ ಜಾಸ್ತಿ ಒದ್ದಾಡಲೆ ಎಂದು ಕೇಳಬೇಡಿ. ಬದಲಾಗಿ ನನ್ನ ಮನಸ್ಸಿನ ತಂತಿ ಸಮ್ಯಕ್ಕಾಗಿದೆಯೇ ಎಂದು ಕೇಳಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಈ ತತ್ವ ಎಲ್ಲಿ ಅನ್ವಯವಾಗುತ್ತದೆ? ಕಾಮೆಂಟ್ನಲ್ಲಿ ಶಾಂತಿ ಎಂದು ಬರೆಯಿರಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.